ಹಲೋ ಬಿಸಿ ಗೆಳೆಯರೇ, ಈಗೆಲ್ಲ ಸುಮಾರು ಜನ ಹೆಲ್ತ್ ಕಾನ್ಶಿಯಸ್ ಆಗಿ ದಿನ ಅವರ ಆಹಾರದಲ್ಲಿ ಡ್ರೈ ಫ್ರೂಟ್ಸ್ ಆಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗೋಡಂಬಿ. ಇದರನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ತಾ ಇದ್ರಿ ಸರಿ. ಇದರಿಂದ ನಿಜವಾಗ್ಲೂ ಪ್ರಯೋಜನಗಳು ಸಿಗತ್ತಾ? ದುಷ್ಪ್ರಭಾವಗಳು ಏನಾದ್ರೂ ಇದೆಯಾ ಅನ್ನೋ ವಿಷಯ ಯಾವಾಗಾದ್ರೂ ಯೋಚಿಸಿದ್ರಾ? ಇಲ್ವಾ? ಹಾಗಾದ್ರೆ ಪರವಾಗಿಲ್ಲ, ಈ ವಿಡಿಯೋವನ್ನೀಗ ನೋಡಿ ತಿಳ್ಕೊಳ್ಳಿ. ಗೋಡಂಬಿಯಲ್ಲಿ ನೋಡಿದ್ರೆ ಅಸಂತೃಪ್ತ ಕೊಬ್ಬುಗಳು ಜಾಸ್ತಿಯಾಗಿ ಇರತ್ತೆ. ಇದು ಅಕಾಲ ಮರಣ, ಹಾರ್ಟ್ ಪ್ರಾಬ್ಲಮ್ ಈ ತರದ ಅಪಾಯಕರವಾದ ಸಮಸ್ಯೆಯನ್ನು ಕಮ್ಮಿ ಮಾಡತ್ತೆ. ಅಷ್ಟೇ ಅಲ್ಲದೆ ಗೋಡಂಬಿಯಲ್ಲಿ ಸಕ್ಕರೆ ಪದಾರ್ಥಗಳು ಕೂಡ ಕಮ್ಮಿಯಾಗಿರತ್ತೆ. ಆಮೇಲೆ ಫೈಬರ್ ಜಾಸ್ತಿಯಾಗಿರತ್ತೆ. ನಿಮಗ್ ಗೊತ್ತಿದ್ಯಾ ಗೋಡಂಬಿಯಲ್ಲಿ ಮಾಂಸಕ್ಕೆ ಸಮಾನವಾದ ಪ್ರೋಟೀನ್ ಇದೆ ಅಂತ? ಇನ್ನೇನು ಮತ್ತೆ, ಮಾಂಸಕ್ಕೆ ದೂರವಾಗಿ ಇರುವವರು ಯಾವ ತರದ ಚಿಂತೆ ಇಲ್ಲದೆ ಇದನ್ನ ತಗೊಂಡು ಪ್ರೋಟೀನ್ನ ಸೇರ್ಸ್ಕೋಬಹುದು. ಯಾವಾಗ್ಲೂ ಶಕ್ತಿವಿಹೀನವಾಗಿ ಇರುವವರಿಗೆ ಗೋಡಂಬಿ ತುಂಬಾನೇ ಶಕ್ತಿನ ಕೊಡತ್ತೆ. ಯಾಕಂದ್ರೆ ಇದರಲ್ಲಿ ರಾಗಿ ಕೂಡ ಪುಷ್ಕಲವಾಗಿ ಇರತ್ತೆ. ಇದ್ರ ಜೊತೆನೆ ಬೋನ್ ಸ್ಟ್ರಾಂಗ್ ಆಗಿ ಇರೋಕೆ ಮೆಗ್ನೀಷಿಯಂ, ಮಾಂಗನೀಸ್ ಈ ತರದ ಮಿನರಲ್ಸ್ ಕೂಡ ಗೋಡಂಬಿಯಲ್ಲಿ ಮುಖ್ಯವಾಗಿ ಇದೆ. ಇಷ್ಟೇನಾ ಅಂತ ಅನ್ಕೋಬೇಡಿ, ಇನ್ನೂ ಸುಮಾರಿದೆ. ಮುಚ್ಚಿಡದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅನ್ಕೊಳ್ಳೋರಿಗೆ ಕೂಡ ಗೋಡಂಬಿ ಒಳ್ಳೆ ಫಲಿತಗಳನ್ನು ಕೊಡುತ್ತೆ ಅಂತ ಇದ್ದಾರೆ ಪರಿಶೋಧಕರು. ಯಾಕಂದ್ರೆ ಇದರಲ್ಲಿ ಕ್ಯಾಲರೀಸ್ ಕಮ್ಮಿಯಾಗಿರತ್ತೆ ಅಂತೆ ಮತ್ತು ಇದು ಹೊಟ್ಟೆ ತುಂಬಿದ ತರ ಅನ್ಸಿ ಹಸಿವಿನ ಕಮ್ಮಿ ಮಾಡತ್ತೆ ಅಂತೆ. ಅದರಿಂದ ನಮ್ ವೆಯ್ಟ್ ಕಂಟ್ರೋಲ್ ಅಲ್ಲಿ ಇದ್ದು ವೆಯ್ಟ್ ಜಾಸ್ತಿ ಆಗೋಕೆ ದೂರವಾಗಿರ್ತೀರ. ನಮ್ಮಲ್ಲಿ ಸುಮಾರು ಜನಕ್ಕೆ ಚರ್ಮ ಪಳಪಳ ಅಂತ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತ ಒಂದು ಆಸೆ ಇರತ್ತೆ. ಒಂದ್ ವೇಳೆ ನಿಮಗ್ ಕೂಡ ಆ ತರದ ಒಂದು ಆಸೆ ಇದೆ ಅಂದ್ರೆ ಗೋಡಂಬಿ ನಿಮಗೆ ಖಂಡಿತವಾಗಿ ಸಹಾಯ ಮಾಡತ್ತೆ ಅಂತಾರೆ. ಯಾಕಂದ್ರೆ ಇದರಲ್ಲಿ ಇರುವಂತ ಸೆಲಿನಿಯಂ, ವಿಟಮಿನ್ ಈ ತರದ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದರಲ್ಲಿರತ್ತೆ. ಇದು ಚರ್ಮ ಶ್ರಿಂಕ್ ಆಗದೆ ಇರೋ ತರ ಚಂದ ಶೈನಿಂಗ್ ಆಗಿ ಇಡ್ಸತ್ತೆ. ಈ ಸ್ಮಾರ್ಟ್ ಫೋನ್ ನ ಪುಣ್ಯ ಅಂತ ಯುವತಿ ಯುವಕರಲ್ಲಿ ಕಣ್ಣಿನ ಸಮಸ್ಯೆ ಈಸಿಯಾಗಿ ಬರ್ತಾ ಇದೆ. ಈ ಗೋಡಂಬಿ ಆ ತರದ ಕಣ್ಣಿನ ಸಮಸ್ಯೆಯನ್ನು ಕೂಡ ಕಮ್ಮಿ ಮಾಡತ್ತೆ. ಇದರಲ್ಲಿ ಇರುವಂತ ಲುಟಿನ್, ಜಿಯಾಕ್ಸೆಟಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ಸ್ ಕಣ್ಣಿನ ಶುಕ್ಲ ಅನ್ನೋ ಸಮಸ್ಯೆಯನ್ನು ನಿಯಂತ್ರಿಸಿ ಆರೋಗ್ಯಕರವಾದ ಕಣ್ದೃಷ್ಟಿನ ಕೊಡೋಕೆ ಸಹಾಯ ಮಾಡತ್ತೆ. ಅಷ್ಟೇ ಅಲ್ಲರಿ, ಇನ್ನೂ ಇದೆ. ಗೋಡಂಬಿಯಲ್ಲಿ ಪ್ರೊಯಾಂಥೋಸೈನಿಡಿಸ್ ಅನ್ನೋ ಫ್ಲೇವನಗಳಿರತ್ತೆ. ಇದು ಶರೀರದಲ್ಲಿ ಕ್ಯಾನ್ಸರ್ ಕಣಗಳು ಜಾಸ್ತಿ ಆಗದ ತರ ನೋಡ್ಕೊಂಡು ಮುಖ್ಯವಾದ ಫಲಿತವನ್ನು ಕೊಡುತ್ತೆ. ಅದರಿಂದ ಇದನ್ನು ಕ್ರಮ ತಪ್ಪದೆ ನಾವು ತಗೊಳ್ಳೋದ್ರಿಂದ ಕ್ಯಾನ್ಸರ್ ತರದ ವ್ಯಾಧಿ ಸಮಸ್ಯೆಯಿಂದ ತುಂಬಾ ಸುಲಭವಾಗಿ ಹೊರಗ್ ಬರ್ಬೋದಂತ ಪರಿಶೋಧನೆಗಳು ಹೇಳ್ತಾ ಇವೆ. ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ನ ತಗೊಳ್ಳಾಗ ಅದು ಹಾಗೇನೆ ಗಾಲ್ ಬ್ಲಾಡರ್ ನಲ್ಲಿ ನಿಂತ್ಕೊಂಡು ಕಲ್ಲಿನ ತರ ಆಗತ್ತೆ. ಈ ಕಲ್ಲು ಗಾಲ್ ಬ್ಲಾಡರ್ ನ ವರ್ಕ್ ಅನ್ನ ತುಂಬಾ ಹಾಳು ಮಾಡುತ್ತೆ. ಆಮೇಲೆ ತೀವ್ರವಾದ ನೋವನ್ನು ಕೂಡ ಕೊಡುತ್ತೆ. ಆ ತರದ ಸಮಸ್ಯೆಗಳನ್ನು ನಿವಾರಿಸೋಕೆ ಕೂಡ ಗೋಡಂಬಿ ತುಂಬಾ ಸಹಾಯವಾಗತ್ತೆ. ಈ ತರದ ಎಷ್ಟೋ ಸಹಾಯವನ್ನು ಕೊಡುವಂತ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡು ಮಸಾಲೆಗಳೆಲ್ಲ ಹಾಕೊಂಡು ತಿನ್ಬಾರದು. ಹಾಗೆ ತಿನ್ನೋದು ಒಳ್ಳೇದು. ಆದ್ರೆ ಒಂದ್ ದಿನಕ್ಕೆ 28 ಗ್ರಾಮಿಂದ ಜಾಸ್ತಿ ಗೋಡಂಬಿ ನಾವು ತಗೊಳ್ಳೇಬಾರದು. Not. The information given in this video is not a substitute for any medical treatment. Also, don't forget that you are taking care of your health and depending on the situation, you can seek the prescription of your doctor regarding this.